ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಗಿತ್ತು ಯಾವುದೂ ವ್ಲಾಗ್ ಹಾಕಿಲ್ಲ. ವ್ಲಾಗ್ ಯಾಕೆ ಹಾಕಿಲ್ಲ ಅಂತಂದ್ರೆ ನನ್ನ ಬ್ರೈಡಲ್ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಮನ್ಯಾಗ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಮನೆಯವ್ರಿಗೆ ಮುಖ ತೋರಿಸೋದಾಗಲ್ಲಾಗ್ಯದ. ನಶಿಕ್ನಾಗ ಎದ್ದು ಹೋಗ್ಬಿಟ್ಟಿರ್ತೀನಿ ಆರ್ಡ್ರಕ್ಕೆ. ನೈಟ್ ಬರೋದೇ ರಾತ್ರಿ 9:30 10 ಗಂಟೆ, ಕೆಲವೊಮ್ಮೆ 10:30 11 ಗಂಟೆನೇ ಆಗಿಬಿಟ್ಟಿರ್ತೈತಿ. ಸಾಯಂಕಾಲ ಬಿಡೋಣ, ಬೆಳಗ್ಗೆ ಮೇಕಪ್ ಇರ್ತೈತಿ, ಬೆಳಗ್ಗೆ ಆದಮೇಲೆ ಸಾಯಂಕಾಲ ಮೇಕಪ್ ಇರ್ತೈತಿ. ಮೇಕಪ್ ಮುಗಿದ ತಕ್ಷಣ ಬಂದು ಸಲೂನ್ ಓಪನ್ ಮಾಡೋದು. ನನ್ನ ವ್ಲಾಗ್ನ ಭಾಳ ಇಷ್ಟಪಡೋರು ಕೆಲವೊಬ್ಬರು ಭಾಳ ಮೆಸೇಜ್ ಮಾಡಿದ್ರು ನನಗೆ, ಯಾಕ್ರಿ ವ್ಲಾಗ್ ಹಾಕಿಲ್ಲ ಅಂಥೇಳಿ. ನಮ್ಮ ರಿಲೇಷನ್ನು ಆಗಬೇಕು, ನನ್ನ ಕಸ್ಟಮರು ಆಗಬೇಕು, ಆಮೇಲೆ ಭಾಳ ಹತ್ತಿರದವ್ರು ಆಗಬೇಕು. ದೀಪಾ ಬಬ್ಲೇಶ್ವರ್ ಅಂಥೇಳಿ ಆ ಹುಡುಗಿರು 2 ದಿವಸಿಗೊಮ್ಮೆ ನಂಗೆ ಮೆಸೇಜ್ ಮಾಡ್ತಾಳೆ, ಅಕ್ಕ ವ್ಲಾಗ್ ಯಾಕೆ ಹಾಕಲಿಲ್ಲ, ಅಕ್ಕ ವ್ಲಾಗ್ ಯಾಕೆ ಹಾಕಲಿಲ್ಲ ಅಂಥೇಳಿ. ಮೇಕಪ್ ವ್ಲಾಗ್ ಮಾಡಿ ಹಾಕಬೇಕು ಅಂದ್ಕೊಂಡೆ. ಸ್ಟಾರ್ಟ್ ಆಯಿತು. ನಾ ಇಷ್ಟು ಬ್ಯುಸಿ ಇರ್ತೀನಿ ಅಂದ್ಕೊಂಡಿರಲಿಲ್ಲ. ಯಾವುದರೇ ಒಂದು ಗ್ಯಾಪ್ ಒಳಗೆ ಮಾಡ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ನಾನು ಲಾಸ್ಟ್ ವ್ಲಾಗ್ದಾಗ ಹೇಳಿದ್ದೆಲ್ಲ ನನ್ನ ಮಗಳಿಗೆ ಸುದಕ್ಕೆ ನಂಗೆ ಟೈಮ್ ಕೊಡೋಕ್ಕಾಗಂಗಿಲ್ಲ ಅಂಥೇಳಿ. ಸದ್ಯದ ಪರಿಸ್ಥಿತಿ ಅದೇ ಐತೆ ನಂದು. ಕಂಟಿನ್ಯೂಸ್ಲಿ ಆರ್ಡ್ರ್ ಅದಾವ, ಒಂದಿನೂ ಗ್ಯಾಪ್ ಇಲ್ಲ. ಬೆಳಗ್ಗೆ ಬಿಡೋಣ, ಸಾಯಂಕಾಲ ಆದಮೇಲೆ ಬೆಳಗ್ಗೆ ಕಂಟಿನ್ಯೂಸ್ಲಿ ಆರ್ಡ್ರ್ ಇರ್ತಾವೆ. ಮತ್ತು ಮಧ್ಯಾಹ್ನದ ಗ್ಯಾಪ್ ಒಳಗೆ ಸಲೂನ್ ಓಪನ್ ಮಾಡಿರ್ತೀನಿ. ಇವತ್ತು ಮದ್ವೆ ಇರೋದು ದೀಪಾ ಮಲ್ಯದ್ ಅಂಥೇಳಿ, ಮಲ್ಯದವ್ರ ಹುಡುಗಿ. ಅದು ಡಾಕ್ಟರ್ ಆಗ್ಯದಕ್ಕಿಂತ BMS ಆಗೈತಿ. ಇವ್ರದ್ದು ಮದ್ವೆ ಆರ್ಡ್ರೂ ಐತಿ. ಹಾಗೆ ನಮಗೆ ಇನ್ವೈಟ್ನು ಮಾಡ್ಯಾರ ಮದ್ವೆಗೆ. ನಾನು ನಮ್ಮ ಮನೆಯವರು ಹೋಗ್ಬೇಕು ಅವ್ರ ಮದ್ವೆಗೆ. ಹಿಂದಿನ ದಿನ ಅದು ಆ ಹುಡುಗಿದ ಮೇಕಪ್ ಇತ್ತು. ನೈಟ್ 15ನೇ ತಾರೀಕು ಸಾಯಂಕಾಲ ಇತ್ತು ಆ ಹುಡುಗಿದು ಮೇಕಪ್. ಹಿಂದಿನ ದಿನ ಎಂಗೇಜ್ಮೆಂಟ್ ಲುಕ್ ಆಯಿತು. ಈಗ ನೆಕ್ಸ್ಟ್ ಡೇ ಅಕ್ಕಿಂದ ರಿಸೆಪ್ಷನ್ ಲುಕ್ ಅಷ್ಟೇ ಇತ್ತು. ಮುಹೂರ್ತಮ್ ಲುಕ್ ಮಾಡ್ಕೊಳ್ಳಿಲ್ಲಕ್ಕಿ, ಟೈಮ್ ಸಿಗಲ್ಲಕ್ಕ, ಬೇಡ ಅಂಥೇಳಿ ಹೇಳಿದ್ಲು. ಸೊ ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಸ್ನಾನ ಮಾಡಿಕೊಂಡು 6:30 7 ಗಂಟೆಗೆಲ್ಲ ಬಂದು ಇಲ್ಲಿ ಸಿಂಪಲ್ ಮೇಕೋವರ್ ಇತ್ತು ನನ್ನ ಸಲೂನ್ದಾಗೆ. ಇವರು ನನ್ನ ಕಸ್ಟಮರ್, ಹಳೆ ಕಸ್ಟಮರ್. ಇವ್ರದ್ದು ಸಿಂಪಲ್ ಮೇಕೋವರ್ ಮುಗ್ಸಾಕ 7:30 8 o'clock ಆಗಿಬಿಟ್ಟಿತ್ತು. ಅದಾದಮೇಲೆ ನಮ್ಮ ಎಲ್ಲ ಹುಡುಗಿಯರು ಬರುತ್ತನ ನಾನು ಸಲೂನ್ದಾಗೆ ವೇಟ್ ಮಾಡಿ ಅವ್ರನ್ನ ಕರ್ಕೊಂಡು ನೆಕ್ಸ್ಟ್ ದೀಪಾನ್ ಮದ್ವೆಗೆ ಹೋದ್ವಿ. ಅದು ಇಲ್ಲೇ ಲೋಕಲ್ ಇತ್ತು. ಈ ದೀಪಾಂದು 16ನೇ ತಾರೀಕಿಂದ ಮೇಕಪ್ ಆದ್ರೆ ನೆಕ್ಸ್ಟ್ 17ನೇ ತಾರೀಕು ನಮಗಿತ್ತು ಆಲ್ಮೇಲ್ಕ. ಅದರ್ ನೆಕ್ಸ್ಟ್ 18ನೇ ತಾರೀಕಿತ್ತು ಇಲ್ಲೇ ಲೋಕಲ್ಲ. 18ನೇ ತಾರೀಕು ಆದಮೇಲೆ ನಂದು 19 20 2 ದಿನ ನಾನು ಫ್ರೀ ಇದ್ದೀನಿ. ಆ 2 ದಿನ ಫ್ರೀ ಇರ್ತೀನಲ್ಲ, ಅದ್ರೊಳಗೆ ನಾನೊಂದು ಮೇಕಪ್ ವ್ಲಾಗ್ ಹಾಕ್ತೀನಿ. ಇದು ನಮ್ಮ ಸಿಂಪಲ್ ಮೇಕೋವರ್ ನೋಡ್ರಿ, ಎಷ್ಟು ಚಂದ ಆಗ್ಯಾಳಲ್ಲ ಹುಡುಗಿ. ನೀಟ್ ಆಗೈತಿ ಎಲ್ಲ ವರ್ಕು, ಸ್ಯಾರಿ, ಹೇರ್ ಸ್ಟೈಲ್ ಎಲ್ಲನೂ ಸಿಂಪಲ್ಲೇ. ಬಟ್ ಆಕೆ ಚಂದ ಅದಾಳ, ಚಂದ ಕಾಣತ್ತಾಳ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದ್ವಿ ಮದ್ವೆ ಲೊಕೇಶನ್ಗೆ. ಅಲ್ಲಿ ಇನ್ನೂ ಅವ್ರದ್ದು ರಿಚುವಲ್ಸ್ ಎಲ್ಲ ನಡೆದಿತ್ತು. ದೇವ್ರಕ್ಷತೆ ಆಗಿರಲಿಲ್ಲ ಇನ್ನು. ದೇವ್ರಕ್ಷತೆದು ಅವ್ರದ್ದೆಲ್ಲ ಮುಗಿಸ್ಕೊಂಬರೋದ್ರಾಗೆ ನಾವು ನಮ್ಮ ರೂಮಿಗೆ ಹೋಗಿ ಎಲ್ಲ ಸೆಟಪ್ ಮಾಡಿಕೊಂಡು ಹೋಗಿ ನಾಷ್ಟ ಮಾಡಿ ಬರೋಣ ಅಂತ ಹೇಳಿ ಅವ್ರಿಗೆಲ್ಲ ಕರ್ಕೊಂಡು ನಾನು ನಾಷ್ಟಕ್ಕೆ ಹೋದೆ. ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ಶೀರಾ ಇತ್ತು. ಅವ್ರು ಬೇಕಾದಷ್ಟು ವೆರೈಟಿ ಎಷ್ಟೇ ಚಂದ ಮಾಡಿದ್ರು ನಂಗೆ ಮದ್ವೆ ಒಳಗೆ ನನಗೆ ಅಷ್ಟಾಗಿ ಲೈಕ್ ಆಗಲ್ಲ. ನಂಗೆ ಮನೆಗೆ ಬಂದು ರೊಟ್ಟಿ ಪಲ್ಯ ಊಟ ಮಾಡಿದ್ರೇ ನನಗೆ ಹೊಟ್ಟೆ ತಣ್ಣಗೆ ಅನ್ನಿಸ್ತೈತಿ. ಇಲ್ಲಿ ಸುಮ್ಮ ಹೊರಗಿಂದ ಬಂದು ಒಂದು ಸೌಂಡ್ ಕೊಟ್ಟೆ, ಅಷ್ಟಕ್ಕೆ ಅವ್ರು ಅಷ್ಟು ಹೆದರ್ಕೊಂಡ್ರು. ನಮ್ಮಲ್ಲಿ ಇದು ಸ್ವಲ್ಪ ಕಾಮನ್, ಒಬ್ಬರು ಇದ್ದಾಗ ಹೆದರ್ಸೋದು, ಇಲ್ಲ ಹಿಂದಿಂದ ಬಂದ ಹೆದರ್ಸೋದು, ಇದೆಲ್ಲ ಕಾಮನ್. ಇಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಅವ್ರಿಗೆ ಲೋಟಸ್ ತೊಗೊಂಬರಕ್ಕೆ ಹೇಳಿದ್ದೆ. ಲೋಟಸ್ ತೊಗೊಂಬಂದು ಏನು ಮಾಡಿಬಿಟ್ಟಾರ, ಐಸ್ ಬಾಕ್ಸ್ನಾಗ ಇಟ್ಬಿಟ್ಟಾರ. ಅದೆಲ್ಲ ನಾನು ರೆಡಿ ಮಾಡಿದ್ರು 1 ತಾಸು ಒಳಗೆಲ್ಲ ಹಾಳಾಗ್ಬಿಡ್ತು. ಯಾಕಂದ್ರೆ ಭಾಳ ಐಸ್ ತುಂಬ್ಕೊಂಡು ಬಿಟ್ಟಿತ್ತು ಅದ್ರಾಗ. ಅದು ಹಾಕಲೇ ಇಲ್ಲ ಕೊನೆಗೆ. ಏನೂ ಮಾಡೋಕ್ಕಾಗಲ್ಲ, ಫೇಲ್ ಆಯ್ತು ಅದೊಂದು. ಆಮೇಲೆ ಇಲ್ಲೇನಾಯಿತು ಅಂತಂದ್ರೆ ಅವ್ರ ಸ್ವಿಚ್ ಹಾಕಕ್ಕೆ ಹೋಗೋದ್ರಾಗೆ ಅಲ್ಲಿ ಸೌಂಡ್ ಆಗಿಬಿಡ್ತು ಮದ್ವೆ ಹಾಲ್ನಾಗ. ಅದು ತಬ್ಲಾದು ಬಾರಿಸ್ತಾರಲ್ಲ, ಅಲ್ಲಿ ಸೌಂಡ್ ಆಗಿದ್ದಕ್ಕೊಮ್ಮೆ ಹೆದರ್ಕೊಂಡ್ಬಿಟ್ರು ಅವರು.
ಎಷ್ಟೇ ಬ್ಯುಸಿ ಇದ್ರೂ ನಾವು ಈ ಸಣ್ಣ ಪುಟ್ಟ ಈ ಕಾಮಿಡಿ ಏನಿರ್ತಾವಲ್ಲ ಫುಲ್ ಎಂಜಾಯ್ ಮಾಡ್ತೀವಿ. ನಕ್ಕು ನಕ್ಕು ಸಾಕಾಯ್ತು ಅದಕ್ಕರೆ ಒಮ್ಮೆ ಹೆದರ್ಕೊಂಬಿಟ್ಟು ಅಂದ್ರೆ ಈ ಹುಡುಗಿ ಅಂತ ತಿಳ್ಕೊಂಬಿಟ್ಟಾಳ. ಆಕೆ ಚೀರನ ಕರೆಂಟ್ ಹೊಡೆದ್ಬಿಡ್ತೇನೋ ಆಕೆಗೆ ಅಂತೇಳಿ ಅಂದ್ಕೊಂಡು ನಾನು ಶಾಕ್ ಆಗ್ಬಿಟ್ಟಿದ್ದೆ. ಆಕೆ ಚೀರಿದ್ ನೋಡಿ ನನಗೂ ಹಂಗೆ ಅನ್ನಿಸ್ಬಿಡ್ತು ಕರೆಂಟೇ ಹೊಡೆದಿತ್ತು ಅಂತೇಳಿ. ಈ ಸ್ಯಾರಿ ಮದ್ವೆ ಹುಡುಗಿದ ಮಮ್ಮಿದ ಸ್ಯಾರಿ ಇದು. ಅರ್ಪಿತಾ ಇದನ್ನು ಮಾಡಿದ್ದು. ಅರ್ಪಿತಾಗ 17 ಇಯರ್ಸ್. ಆಕಿ 12 ಪ್ಲೀಟ್ಸ್ ಮಾಡಿದ್ಲು ಸೆರಗಿಗೆ. ಅದು 12 ಪ್ಲೀಟ್ಸ್ ಅಂದ್ರೆ ಸಾಧಾರಣ ವಿಷಯ ಅಲ್ಲ. ಹಾರ್ಡ್ಲಿ ಎಲ್ಲರೂ 7, 8 ಭಾಳ ಆದರೂ 9, 10 ಮಾಡಾರು. ಬಟ್ 12 ಪ್ಲೀಟ್ಸ್ ಆಗಬೇಕು ಅಂತಂದ್ರೆ ಅದ್ರಲ್ಲಿ ಎಫರ್ಟ್ ಭಾಳ ಬೇಕು. ಬಟ್ ಅಷ್ಟು ಸಣ್ಣ ಹುಡುಗಿ ಅಲ್ಲಿ ಪ್ರಯತ್ನ ಪಟ್ಟು ಅಷ್ಟು ಮಾಡಿದ್ಲು. ತೆಳ್ಳಗೆ ಹುಡುಗಿಯರಿದ್ರು ಅಂತಂದ್ರೆ ಈ ಬ್ರೈಡ್ಸ್ ಎಲ್ಲ ತೆಳ್ಳಗಿರ್ತಾರಲ್ಲ ಅವ್ರದ್ದೆಲ್ಲ ಆರಾಮ್ಸೆ ಮಾಡ್ಬೋದು. ಬಟ್ ಸ್ವಲ್ಪ ಏಜ್ ಆದವ್ರಿಗೆ ಸ್ವಲ್ಪ ದಪ್ಪ ಇರ್ತಾರಲ್ಲ ಅವರಿಗೆ 12 ಪ್ಲೇಟ್ಸ್ ಆಗಂಗಿಲ್ಲ. ಬಟ್ ಅರ್ಪಿತಾ ಮಾಡಿದ್ಲು. ಇವರೇ ಬ್ರೈಡ್ದು ಮಮ್ಮಿ. ಅವ್ರಿಗೆ ಅದು ಬೇಡವಿ, ಇದು ಬೇಡವಿ, ಅದು ಬೇಡ, ಓವರಾಗ್ತದೆ ನೋಡು, ಹಂಗೆ ಹಿಂಗೆಲ್ಲ ಹೇಳ್ತಿರ್ತಾರೆ. ಇಲ್ರಿ ಆಂಟಿ ಏನಾಗಂಗಿಲ್ಲ, ನೀವು ನೋಡಕತ್ರಿ ಹೇಳ್ರಿ, ಏನು ತಲೆ ಕೆಡ್ಸ್ಕೊಬೇಡ್ರಿ, ಸಿಂಪಲ್ ಆಗ್ತದ್ರಿ ಅಂತೇಳಿ ಹೇಳ್ಕೋತ ನಾವು ಮಾಡ್ತಿರ್ತೀವಿ. ಇವರು ಜಸ್ಟ್ ಕಸ್ಟಮರ್ ಅಲ್ಲ, ಫ್ಯಾಮಿಲಿ ಫ್ರೆಂಡ್ಸ್. ನಾವು ಬೆಳಿಗ್ಗೆ 8ಕ್ಕೆ ಬಂದೀವಿ. 8ಕ್ಕೆ ಬಂದ್ರೆ ಬಟ್ ಬ್ರೈಡ್ ಮಾತ್ರ 12:15 ಬಂದು ಜಸ್ಟ್ 20 ಮಿನಿಟ್ಸ್ ನಂಗೆ ಟೈಮ್ ಕೊಟ್ಟಾರ. ಅದೇ 20 ಮಿನಿಟ್ಸ್ ಒಳಗೆ ನನಗೆ ಎಷ್ಟು ಸಾಧ್ಯದ ಅಷ್ಟು ರೆಡಿ ಮಾಡಿದ್ದೆ. ಯಾಕಂದ್ರೆ ಸೀರೆ ಇದು ಎಲ್ಲ ಮೊದಲೇ ರೆಡಿ ಮಾಡಿಟ್ಟಿದ್ವಿ. ಬಟ್ ಅದೇ 20 ಮಿನಿಟ್ಸ್ ಒಳಗೆ ನನ್ನ ಕಡೆ ಎಷ್ಟು ಸಾಧ್ಯದ ಅಷ್ಟು ಮೇಕವರ್ ಮಾಡಿಕೊಟ್ಟೆ. ಮೇಕಪ್ ಎಲ್ಲ ಮಸ್ತಾಗಿತ್ತು. ಬಟ್ ನನಗೆ ಹೇರ್ ಸ್ಟೈಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಏನೋ ಮಾಡ್ಬೋದು. ಟೈಮ್ ಇರಲಿಲ್ಲ ಅಂದ್ರೆ ಇದ್ದಿದ್ರೊಳಗೆ ನಂಗೆ ಎಷ್ಟು ಟೈಮ್ ಸಿಕ್ಕೈತಲ್ಲ ಅದರೊಳಗೆ ಇಷ್ಟು ಮಾಡೀನಿ. ಹೆಂಗಾಗೈತೆ ನೋಡ್ರಿ. 8-8:15 12:15 ತನಕ ನಾವು ಕೂತೀವಿ. ಆಂಟಿಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು, ಅವ್ರಿಗೆ ರೆಡಿ ಮಾಡಿ ಕಳಿಸಿದ್ವಿ ಅದ್ರೊಳಗೆ. ಬಟ್ ಬ್ರೈಡ್ ಬಂದಿದ್ದು ಮಾತ್ರ 12:15ಗೆ ಬಂದಿದ್ಲು ಬ್ರೈಡ್. ಇಲ್ಲಿ ಈ ಮದುವೆಗೆ ನಮ್ಮ ಮನೆಯವರು ಬಂದಿದ್ದರು. ನಾನು ಮತ್ತು ನಮ್ಮ ಮನೆಯವರು ಗಿಫ್ಟ್ ಕೊಟ್ಟು ಆಕೆಗೆ ವಿಶ್ ಮಾಡಿ ಬಂದ್ವಿ. ಅಕ್ಕ ಏನು ತಂದಿರಿ, ಎಷ್ಟು ವಜ್ಜೆ ಆಗಕತ್ತದ, ಎತ್ತಕ್ಕಾಗಲ್ಲಾಗ್ಯದ ನನಗೆ ಅಂತ ಹೇಳಿ ಅನ್ನತ್ತಿದ್ಲ ಬ್ರೈಡ. ಇನ್ನು ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತು ನನ್ನ ಸ್ಟೂಡೆಂಟ್ಸಿಗೆಲ್ಲ ಕರ್ಕೊಂಡು ನಾನು ಸಲೂನಿಗೆ ಬಂದೆ. ಸಲೂನಿಗೆ ಬಂದ ತಕ್ಷಣ ಹಾಗೆ ಶುರು ಕೆಲಸ. ಈ ಕಡೆ ಹೇರ್ ವಾಶು, ಹೇರ್ ಕಟ್ಟು, ಮತ್ತು ಇದು ನೆಕ್ಸ್ಟ್ 17 ಆಲ್ಮೇಲ್ಕ ಹೋಗುತ್ತದೆ ಅಂತ ಹೇಳಿದ್ನಲ್ಲ, ಅವ್ರದ್ದು ಸೀರೆ ರೆಡಿ ಮಾಡೋದಿತ್ತು. ಇಲ್ಲಿ ಜಯಾನ್ ಜೊತೆ ಹೇಳ್ಕೊತದು ಸೀರೆ ರೆಡಿ ಮಾಡತ್ತೀನಿ. ಇಲ್ಲಿ ಸ್ವಲ್ಪ ಕಾಮಾಗಿದ್ದೀನಿ, ಯಾಕಂದ್ರೆ ಭಾಳ ರಶ್ ಇರಲಿಲ್ಲ. ಸ್ವಲ್ಪ ಕೂತು ಕಾಮಾಗೆ ಮಾತಾಡ್ಕೊತ ಅದೊಂದು ಸೀರೆ ಡ್ರೇಪ್ ಮಾಡೋದ್ರ ಒಳಗಡೆ ಫುಲ್ ರಶ್ ಆಗಿಬಿಡ್ತು ಸಲೂನ್. ನೆಕ್ಸ್ಟ್ ಮುಂದೆ ನಂಗೆ ವಿಡಿಯೋ ಮಾಡೋದಾಗಲಿಲ್ಲ. ಇಲ್ಲಿ ನಮ್ಮ ವೈಭವಿದೆ ಭಾಳ ಕಾಮಿಡಿ ಆಗಿರ್ತೈತಿ. ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾಳೆ. ಕಾಮಿಡಿ ಏನು ಮಾಡಲ್ಲ, ಬಟ್ ಆಕಿನ ಮಾತೆ ಅಷ್ಟು ಕ್ಯೂಟ್ ಇರ್ತೈತಿ, ನಗು ಬರ್ತಿರ್ತೈತಿ. ನಂಗೆ ಈ ಕೋಲ್ಡ್ ಇರೋದ್ರಿಂದ ನಶಿಕ್ನಾಗ ಮೇಕಪ್ಗೆ ಹೋಗೋದ್ರಿಂದ ಕೆಮ್ಮೆ ಕಡಿಮೆ ಆಗಲ್ಲಾಗ್ಯದ. ನನಗಷ್ಟೇ ಅಲ್ಲ, ನಮ್ಮ ಮನ್ಯಾಗ ಇರೋರಿಗೂ ಕೆಮ್ಮು ಈ ಸೀರೆ ಡ್ರೇಪ್ ಆದ ತಕ್ಷಣ ನೆಕ್ಸ್ಟ್ ಹೇರ್ ಕಟ್ಟಿಗೆ ಹೋದೆ. ಆ ಹುಡುಗಿಗೆ ಒಂಚೂರು ಶಾರ್ಟ್ ಬೇಕಾಗಿತ್ತತ್ತ. ಹೇರ್ ಕಟ್ ಆದಮೇಲೆ ನಂಗೆ ಇನ್ನೊಂಚೂರು ಶಾರ್ಟ್ ಬೇಕು ಅಂತಂದ್ಲ. ಒಂದು 2-3 ಸಲ ವಾಪಸ್ ಹಾಕಿಂದ ಹೇರ್ ಕಟ್ ಮಾಡೋದಾಯ್ತು. ನಾನು ಪಟ್ ಹೇರ್ ಕಟ್ ಮಾಡಿಕೊಟ್ಟೆ ಅಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ ಸೆಟ್ಟಿಂಗ್ ಮಾಡಿಕೊಟ್ಬಿಡ್ತಾರೆ. ಇಲ್ಲಿ ಅವ್ರಿಗೆ ಕೆಲವೊಂದು ಡೌಟ್ಸ್ ಇರ್ತಾವಲ್ಲ, ಹೇರ್ ಕಟ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಅವ್ರು ಹೇಳಿರ್ತಾರಲ್ಲ ನನ್ನ ಮುಂದೆ, ಅದನ್ನು ಅವರಿಗೆ ಕ್ಲಿಯರ್ ಮಾಡ್ತಾ ತೋರಿಸ್ತಿರ್ತೀನಿ. ನೆಕ್ಸ್ಟ್ ಆ ಕಡೆ ಅಲ್ಲಿ ಅಕ್ಕಿ ಸೆಟ್ಟಿಂಗ್ ಮಾಡಬೇಕಾದ್ರೆ ನೆಕ್ಸ್ಟ್ ನಾ ಇನ್ನೊಂದು ಬಾಜುಕ್ಕೆ ಮತ್ತೊಂದು ಹೇರ್ ಕಟ್ ಮಾಡತ್ತೀನಿ. ಇಲ್ಲಿ 1-2 ಹೇರ್ ಕಟ್ ಮುಗಿಸಿದ್ರ ಒಳಗಡೆ ಆಮೇಲೆ ಆಯಿತು ನನ್ನ ಸಲೂನ್ ಫುಲ್ ರಶ್ ಆಯಿತು. ಕೂಡಕ್ಕೂ ಜಾಗ ಇರೋಂಗಿಲ್ಲ, ಆ ಪರಿ ರಶ್ ಆಗಿಬಿಡ್ತು. ಹೀಗಾಗಿ ಮುಂದೆ ನಂಗೆ ವೀಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ. ಒಮ್ಮೆ ಲಾಸ್ಟ್ ನನ್ನ ಮನೆಗೆ ಹೋದ ತಕ್ಷಣವೇ ಮಾಡಿದೆ. ಮನೆಗೆ ಹೋಗಿದ್ದು ಏನೂ ಮಾಡಿಲ್ಲ. ಬಟ್ ನಾ ಮನೆಗೆ ಹೋಗ್ಬೇಕಾದ್ರೆ ಟೈಮ್ ಎಷ್ಟಾಗಿತ್ತು ಅಂತಂದ್ರೆ ಬರೋಬ್ಬರಿ 10 ಆಗಕ್ಕೆ ಬಂದಿರಬೇಕು. ಇಲ್ಲಿ ನಾನು ಸೈಲೆಂಟಾಗೆ ವರ್ಕ್ ಮಾಡೋಂಗಿಲ್ಲ, ಹಾಗೆ ಕಸ್ಟಮರ್ ಜೊತೆ ಮಾತಾಡ್ಕೊತಾ ಎಲ್ಲರ ಜೊತೆ ಮಾತಾಡ್ಕೊತ ವರ್ಕ್ ಮಾಡ್ತೀನಿ. ಸೈಲೆಂಟಾಗೆ ನಿಂತು ವರ್ಕ್ ಮಾಡೋಂಗಿಲ್ಲ ನಾನು. ಅವ್ರದ್ದು ಸ್ವಲ್ಪ ಆಯಿಲ್ ಕಂಟೆಂಟ್ ಇತ್ತು ಹೇರ್ ಒಳಗೆ, ಅದನ್ನು ಅವ್ರಿಗೆ ಹೇಳಕತ್ತಿದ್ದೆ.
ಈ ಐಬ್ರೋ ಮತ್ತು ಹೇರ್ ಕಟ್ ವಿಷಯ ಬಂದ್ರೆ ಫಸ್ಟ್ ನನಗೆ ಕಂಫರ್ಟಬಲ್ ಇರಬೇಕು ಅಂದ್ರೆ ಅದೆಲ್ಲ ಪರ್ಫೆಕ್ಟ್ 100% ಪರ್ಫೆಕ್ಟ್ ಆಗಿರಬೇಕು. ಅದಾದಮೇಲೆ ಕಸ್ಟಮರ್ ನೋಡ್ಕೊಂಡು ಇಲ್ಲ ಚಲೋ ಆಗ್ಯದ ನೀಟ್ ಆಗ್ಯದ ಅಂಥೇಳಿ ಅಂದ್ರೆ ಅವಾಗಷ್ಟೇ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಇಲ್ಲಿಲ್ಲ ಅಂತಂದ್ರೆ ನನ್ನ ತಲೆನೇ ಸುದ್ದಿರಂಗಿಲ್ಲ ಅವತ್ತಿನ ದಿನ. ಇಲ್ಲ ಐತೆ ನೋಡ್ರಿ ಫೆದರ್ ಕಟ್ದು ಫೈನಲ್ ರಿಸಲ್ಟ್ ಇಲ್ಲ ಐತೆ ನೋಡ್ರಿ. ಇದು ಹುಡುಗಿ BMS ಸ್ಟೂಡೆಂಟ್. ಇಲ್ಲಿ BMS ಕಾಲೇಜ್ ಎಲ್ಲ ಸ್ಟೂಡೆಂಟ್ಸು ನನ್ನ ಕಸ್ಟಮರ್. ಫಸ್ಟ್ ಇಯರ್ ಕಸ್ಟಮರ್ಗಳಿಗೆ ಅವ್ರ ಸೀನಿಯರ್ಗಳು ಹೇಳಿಬಿಟ್ಟಿರ್ತಾರೆ ಇಲ್ಲ ಐತೆ ನೋಡಿ ಸಲೂನ್ ಬೆಸ್ಟ್ ಮಾಡ್ತಾರೆ ನೋಡಿ ಅಂಥೇಳಿ. ಹೀಗಾಗಿ ಎಲ್ಲ ಸ್ಟೂಡೆಂಟ್ಸು ನನ್ನ ಕಡೆನೇ ಬರ್ತಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂದೈತಿ. ಇವಾಗ ಮನೆಗೆ ಬಂದೆ ನಾನು. ಇದಾದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾಶಿಕ್ನಾಗೆದ್ದು ಮತ್ತೆ ಹೋದೆ ನಾನು ಆಲ್ಮೇಲ್ ಒಳಗೆ. ನೆಕ್ಸ್ಟ್ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸೈಡರ್ಸ್ದು ರೆಡಿ ಮಾಡೋದಿತ್ತು. ಮೇನ್ ಬ್ರೈಡ್ದು ನಂಗೆ ಇರಲಿಲ್ಲ ಆರ್ಡ್ರ್, ಅವರೆಲ್ಲೋ ಬುಕ್ ಮಾಡಿದ್ರಂತ. ನಂಗೆ ಬರೀ ಒಂದು 8ರಿಂದ 10 ಜನ ಇರ್ಬೋದು. ಅವ್ರದ್ದೆಲ್ಲ ಸೈಡರ್ ಮೇಕಪ್ ಇತ್ತು. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.